ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2024 ಮೋಸ್ಟ್ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ ಆಫ್ ಇಂಡಿಯಾ 2024ರ ಭಾರತದ ಪ್ರಮುಖ ಉತ್ಸವಗಳು, ಹಬ್ಬಗಳು, ಮಹೋತ್ಸವಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಮುಂಬರುವ ಎಲ್ಲ ಪರೀಕ್ಷೆಗಳಿಗೂ ಒನ್ ಆಫ್ ದ ಇಂಪಾರ್ಟೆಂಟ್ ಆ್ಯಂಡ್ ಟ್ರೆಂಡಿಂಗ್ ಟಾಪಿಕ್ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ ಈ ರೀತಿ ಇದೆ, ಹರೇಲಾ ಫೆಸ್ಟಿವಲ್ ಇದೆಯಲ್ಲ, ಈ ಹರೇಲಾ ಫೆಸ್ಟಿವಲನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ನೋಡಿ, ಆಪ್ಷನಲ್ಲಿ ಆ್ಯಕ್ಚುಲಿ ಉತ್ತರಾಖಂಡ್ ಇಲ್ಲ, ಇದು ಉತ್ತರಾಖಂಡ್ನಲ್ಲಿ ಆಚರಿಸಲಾಯಿತು. ಉತ್ತರಾಖಂಡ್ ರಾಜ್ಯದಲ್ಲಿ ಆಚರಿಸಲಾಯಿತು. ಉತ್ತರಾಖಂಡ್ ರಾಜ್ಯದಲ್ಲಿ ಹರೇಲಾ ಫೆಸ್ಟಿವಲ್ನ ಆಚರಿಸಲಾಯಿತು. ಇದೊಂದು ಹಸಿರಿನ ಸೂಚಕ ಉತ್ಸವ, ಹಸಿರನ್ನ ಬರಮಾಡಿಕೊಳ್ಳುವಂಥ ಒಂದು ಉತ್ಸವ. ಇದು ಹೊಸ ಋತುವಿನ, ಉತ್ತರಾಖಂಡ್ನಲ್ಲಿ ಹೊಸ ಋತುವನ್ನು, ಹಸಿರನ್ನು ಸ್ವಾಗತಿಸುವಂಥ ಒಂದು ಉತ್ಸವವಾಗಿದೆ. ಹರೇಲಾ ಫೆಸ್ಟಿವಲ್ ಅಥವಾ ಹರೇಲಾ ಉತ್ಸವ. ನೀವು ಇನ್ನೊಂದು ಅಂಶವನ್ನು ಇಲ್ಲಿ ಗಮನಿಸಬೇಕು, ಹರೇಲಿ ಫೆಸ್ಟಿವಲ್ ಅಂತ ಒಂದಿದೆ. ಹರೇಲಿ ಫೆಸ್ಟಿವಲ್ ಅಥವಾ ಹರೇಲಿ ಮಹೋತ್ಸವ ಅಥವಾ ಹರೇಲಿ ಉತ್ಸವ, ಹರೇಲಿ ಫೆಸ್ಟಿವಲ್. ಹರೇಲಾ ಬೇರೆ, ಹರೇಲಿ ಬೇರೆ. ಹರೇಲಾ ಫೆಸ್ಟಿವಲ್ ಉತ್ತರಾಖಂಡ್ನಲ್ಲಿ ಆಚರಣೆ ಮಾಡಿದ್ರೆ, ಹರೇಲಿ ಫೆಸ್ಟಿವಲ್ ಇದೆಯಲ್ಲ, ಇದು ಛತ್ತೀಸ್ಗಢ್ನಲ್ಲಿ ಆಚರಣೆ ಮಾಡಲಾಗುತ್ತೆ. ಛತ್ತೀಸ್ಗಢ್ನಲ್ಲಿ ಹರೇಲಿ ಫೆಸ್ಟಿವಲ್ ಅನ್ನು ಆಚರಣೆ ಮಾಡಲಾಗುತ್ತೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೆಂಗ್ ಕಿಹ್ಲಾಂಗ್ ಎನ್ನುವಂಥ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಮೇಘಾಲಯದಲ್ಲಿ ಆಚರಣೆ ಮಾಡಲಾಯಿತು. ಸೆಂಗ್ ಕಿಹ್ಲಾಂಗ್ ಎನ್ನುವಂಥ ಒಂದು ಫೆಸ್ಟಿವಲ್, ಸೆಂಗ್ ಕಿಹ್ಲಾಂಗ್ ಎನ್ನುವಂಥ ಒಂದು ಉತ್ಸವ. ಇದರ ಒಂದು ವಿಶೇಷತೆ ಏನು ಕೇಳಿದ್ರೆ, ಇದನ್ನೊಂದು ಬುಡಕಟ್ಟು ಜನಾಂಗ ಆಚರಣೆ ಮಾಡುವಂಥದ್ದು. ಬುಡಕಟ್ಟು ಜನಾಂಗ, ಟ್ರೈಬ್ಸ್ ಅಂತ ನಾವೇನು ಕರಿತೀವಲ್ಲ, ಟ್ರೈಬ್ಸ್ ಆಚರಣೆ ಮಾಡುವಂಥ ಒಂದು ವಿಶೇಷವಾದ ಹಬ್ಬ ಇದು, ಫೆಸ್ಟಿವಲ್ ಇದು, ಸೆಂಗ್ ಕಿಹ್ಲಾಂಗ್ ಅಂತೇಳಿ. ಯಾವ ಬುಡಕಟ್ಟು ಕೇಳಿದ್ರೆ, ಮೇಘಾಲಯದಲ್ಲಿ ಅತಿ ಹೆಚ್ಚಾಗಿ ಕಂಡುಬರುವಂಥ ಖಾಸಿ ಬುಡಕಟ್ಟು ಜನಾಂಗ. ಖಾಸಿ ಬುಡಕಟ್ಟು ಜನಾಂಗದವರು ಈ ಸೆಂಗ್ ಕಿಹ್ಲಾಂಗ್ ಎನ್ನುವಂಥ ಉತ್ಸವವನ್ನು ಮೇಘಾಲಯದಲ್ಲಿ ಆಚರಣೆ ಮಾಡ್ತಾರೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹೆಮಿಸ್ ಉತ್ಸವವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಆಚರಿಸಲಾಯಿತು? ಹೆಮಿಸ್ ಫೆಸ್ಟಿವಲ್. ಸರಿಯಾದ ಉತ್ತರ ಲಡಾಖ್ ಒಂದು ಕೇಂದ್ರಾಡಳಿತ ಪ್ರದೇಶ ಈಗ. ಸೊ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಈ ಹೆಮಿಸ್ ಫೆಸ್ಟಿವಲ್ ಅನ್ನು ಆಚರಣೆ ಮಾಡಲಾಯಿತು. ಇದು ಒಂದು ವಿಶೇಷವಾದ ಹಬ್ಬ, ಬುದ್ಧಿಸಂಗೆ ರಿಲೇಟೆಡ್ ಆದ ಹಬ್ಬ ಇದು. ಬೌದ್ಧಿಸಂ. ಸೊ ಟಿಬೆಟ್ನ ಬುದ್ಧಿಸಂನ ಹಬ್ಬ ಇದು. ಟಿಬೆಟ್ನ ಬುದ್ಧಿಸಂನ ಹಬ್ಬವಾಗಿದೆ. ಕೇಳ್ತಾರೆ, ಈ ರೀತಿ ಕೂಡ ಕೇಳ್ಬೋದು, ಹೆಮಿಸ್ ಫೆಸ್ಟಿವಲ್ ಯಾವ ಧರ್ಮಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳಿದ್ರೆ ಬುದ್ಧಿಸಂಗೆ ರಿಲೇಟೆಡ್ ಆಗಿದೆ ಅಂತ ಗೊತ್ತಿರಲಿ. ಇದಕ್ಕೆ ಇನ್ನೊಂದು ಹೆಸರಿದೆ, ಹೆಮಿಸ್ ಸೆಚೆ ಅಂತೇಳಿ. ಹೆಮಿಸ್ ಸೆಚೆ ಅನ್ನುವಂಥದ್ದು ಇದರ ಇನ್ನೊಂದು ಹೆಸರು. ಹೆಮಿಸ್ ಸೆಚೆ ಅನ್ನೋದು ಇದರ ಇನ್ನೊಂದು ಹೆಸರಾಗಿದೆ. ಯಾವುದ್ರದ್ದು? ಹೆಮಿಸ್ ಫೆಸ್ಟಿವಲ್ನ ಇನ್ನೊಂದು ಹೆಸರಾಗಿದೆ. ಎಲ್ಲಿ ಆಚರಣೆ ಮಾಡ್ತಾರೆ? ಲಡಾಖ್ನಲ್ಲಿ ಆಚರಣೆ ಮಾಡ್ತಾರೆ. ಅಂಬುಬಾಚಿ ಮೇಳ, ಇದು ಕೂಡ ಒಂದು ಸಮ್ಮೇಳನ, ಉತ್ಸವ ಕೂಡ ಹೌದಿದು. ಸೊ ಅಂಬುಬಾಚಿ ಸಮ್ಮೇಳನವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ, ಇದೊಂದು ಅಸ್ಸಾಂನಲ್ಲಿ ಆಚರಣೆ ಮಾಡಲಾಯಿತು. ಇದನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಇದೊಂದು ವಾರ್ಷಿಕ ಹಬ್ಬ ಅಂತ ಕೂಡ ನಾವಿದನ್ನ ಕರಿಬೋದು, ವಾರ್ಷಿಕ ಹಬ್ಬ. ಇದರ ಒಂದು ವಿಶೇಷತೆ ಇದೆ, ಅಸ್ಸಾಂನಲ್ಲಿ ಕಾಮಾಖ್ಯ ಟೆಂಪಲ್ ಇದೆ, ಕಾಮಾಖ್ಯ ದೇವಾಲಯ ಇದೆಯಲ್ಲ ಅಸ್ಸಾಂನಲ್ಲಿ. ಸೊ ಈ ಕಾಮಾಖ್ಯ ದೇವಾಲಯದಲ್ಲಿ ಈ ಅಂಬುಬಾಚಿ ಮೇಳವನ್ನು ಆಚರಣೆ ಮಾಡಲಾಗುತ್ತೆ, ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಎಲ್ಲಿ ಕೇಳಿದ್ರೆ ಅಸ್ಸಾಂನಲ್ಲಿ ಆಚರಣೆ ಮಾಡಲಾಗುತ್ತೆ. ಈ ರೀತಿ ಕೂಡ ಪ್ರಶ್ನೆ ಕೇಳ್ಬೋದು, ಅಂಬುಬಾಚಿ ಮೇಳವನ್ನು ಯಾವ ದೇವಾಲಯದಲ್ಲಿ ಆಚರಣೆ ಮಾಡಲಾಗುತ್ತೆ ಕೇಳಿದ್ರೆ ಕಾಮಾಖ್ಯ ಟೆಂಪಲ್ ಅಂತ ಗೊತ್ತಿರಲಿ, ಅಸ್ಸಾಂನಲ್ಲಿ ಇರುವಂಥದ್ದು. ಲೋಂಗ್ಟೆ ಫೆಸ್ಟಿವಲ್ ಅಥವಾ ಲೋಂಗ್ಟೆ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅರುಣಾಚಲ ಪ್ರದೇಶದಲ್ಲಿ ಲೋಂಗ್ಟೆ ಫೆಸ್ಟಿವಲ್ನ ಆಚರಣೆ ಮಾಡಲಾಯಿತು. ಈ ಅರುಣಾಚಲ ಪ್ರದೇಶದಲ್ಲಿ ಆಚರಿಸುವಂಥ ಲೋಂಗ್ಟೆ ಫೆಸ್ಟಿವಲ್ ಇದೆಯಲ್ಲ, ಇದೊಂದು ಟ್ರೈಬಲ್ ಫೆಸ್ಟಿವಲ್ ಅಥವಾ ಬುಡಕಟ್ಟು ಜನಾಂಗದವರು ಆಚರಿಸುವಂತಹ ಫೆಸ್ಟಿವಲ್. ನೋಡಿ, ಟ್ರೈಬಲ್ ಫೆಸ್ಟಿವಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ
ಬುಡಕಟ್ಟು ಜನಾಂಗದವರು ತಮ್ಮ ಸಂಸ್ಕೃತಿ ಪರಂಪರೆಯ ದ್ಯೋತಕವಾಗಿ ಈ ಒಂದು ಆಚರಣೆಗಳನ್ನು ಮಾಡ್ತಾರೆ. ಹಾಗಾಗಿ ಎಕ್ಸಾಮಲ್ಲಿ ಕೇಳುವ ಸಂದರ್ಭದಲ್ಲೂ ಕೂಡ ಇನ್ನು ಮಾಡರ್ನ್ ಫೆಸ್ಟಿವಲ್ಗಳಿಗಿಂತ ಈ ಟ್ರೈಬಲ್ ಫೆಸ್ಟಿವಲ್ಗಳನ್ನೇ ಜಾಸ್ತಿ ಕೇಳ್ತಾರೆ, ನೆನಪಿರಲಿ. ಸೊ ಇದು ಇದೆಯಲ್ಲ, ಇದು ನೀಶಿ ಎನ್ನುವಂಥ ಬುಡಕಟ್ಟು ಜನಾಂಗದವರ ಒಂದು ಫೆಸ್ಟಿವಲ್ ಆಗಿದೆ. ನೀಶಿ ಎನ್ನುವಂಥ ಬುಡಕಟ್ಟು ಜನಾಂಗದವರು ಅರುಣಾಚಲ್ ಪ್ರದೇಶದಲ್ಲಿದ್ದಾರೆ. ಇವರು ಲೋಂಗ್ಟೆ ಫೆಸ್ಟಿವಲನ್ನು, ಲೋಂಗ್ಟೆ ಉತ್ಸವವನ್ನು ಆಚರಣೆ ಮಾಡ್ತಾರೆ. ಭಗವಾನ್ ಮಹಾವೀರ ನಿರ್ವಾಣ ಮಹೋತ್ಸವವನ್ನು ಉದ್ಘಾಟಿಸಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ನರೇಂದ್ರ ಮೋದಿ. ಭಾರತದ ಪ್ರಧಾನಮಂತ್ರಿಗಳಾದಂತಹ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯವರು 2550ನೇ ಮಹಾವೀರ ನಿರ್ವಾಣ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದ್ರು. ಎಲ್ಲಿ ಉದ್ಘಾಟನೆ ಮಾಡಿದ್ರು ಕೇಳಿದ್ರೆ, ಇದನ್ನ ಪ್ಲೇಸ್ ಎಲ್ಲಿ ಕೇಳಿದ್ರೆ ನವದೆಹಲಿಯಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಉದ್ಘಾಟನೆ ಮಾಡಿದ್ರು. ನವದೆಹಲಿಯಲ್ಲಿ ಎಲ್ಲಿ ಕೇಳಿದ್ರೆ ಭಾರತ ಮಂಟಪಂನಲ್ಲಿ. ಇದನ್ನು ಕೂಡ ಕೇಳ್ಬೋದು. 2024ರಲ್ಲಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದಂತಹ ಮಹಾವೀರ ನಿರ್ವಾಣ ಮಹೋತ್ಸವ ಎಷ್ಟನೇ ನಿರ್ವಾಣ ಮಹೋತ್ಸವ ಆಗಿದೆ ಅಂತ ಕೇಳಿದ್ರೆ 2550 ಅಂತೇಳಿ ಗೊತ್ತಿರಲಿ. 27ನೇ ರಾಷ್ಟ್ರೀಯ ಯುವ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಮಹಾರಾಷ್ಟ್ರದಲ್ಲಿ ಆಚರಣೆ ಮಾಡಲಾಯಿತು. ಇದನ್ನು ಕೂಡ ಉದ್ಘಾಟನೆ ಮಾಡಿದ್ದು, ಇದರ ಉದ್ಘಾಟನೆ ಕೂಡ ನರೇಂದ್ರ ಮೋದಿ, ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು 27ನೇ ರಾಷ್ಟ್ರೀಯ ಯುವ ಮಹೋತ್ಸವವನ್ನು ಉದ್ಘಾಟನೆ ಮಾಡ್ತಾರೆ. ಎಲ್ಲಿ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ. ಸೊ ನೋಡಿ, ಇದರ ಒಂದು ಥೀಮ್ ಇತ್ತು, 2024 ಥೀಮ್ ನಾವು ಕನ್ನಡದಲ್ಲಿ ಧ್ಯೇಯವಾಕ್ಯ ಅಂತ ಕರಿತೀವಿ. 2024ರಲ್ಲಿ ಯಾವ ಥೀಮ್ ಇಟ್ಕೊಂಡು 27ನೇ ರಾಷ್ಟ್ರೀಯ ಯುವ ಮಹೋತ್ಸವವನ್ನು ಆಚರಣೆ ಮಾಡಿದ್ರು ಅಂದರೆ ನೋಡಿ, ನೆನ್ಪು ಮಾಡ್ಕೊಳ್ಳಿ, ಮೈ ಭಾರತ್ ವಿಕಸಿತ್ ಭಾರತ್, ಮೈ ಭಾರತ್ ವಿಕಸಿತ್ ಭಾರತ್, ಮೈ ಭಾರತ್ ವಿಕಸಿತ್ ಭಾರತ್ ಎಟ್ 2047 by the youth for the youth, by the youth for the youth. ಇದು 2024 27ನೇ ರಾಷ್ಟ್ರೀಯ ಯುವ ಮಹೋತ್ಸವದ ಥೀಮ್ ಆಗಿತ್ತು. ಮೈ ಭಾರತ್ ವಿಕಸಿತ್ ಭಾರತ್ ಎಟ್ 2047 ಬೈ ದ ಯೂತ್ ಫಾರ್ ದ ಯೂತ್. ಹುಲ್ ದಿವಸ್ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು? ಸರಿಯಾದ ಉತ್ತರ ಜಾರ್ಖಂಡ್ ರಾಜ್ಯದಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಇದು ಹುಲ್ ಫೆಸ್ಟಿವಲ್, ಯಾಕಂದ್ರೆ ಇದು ಸ್ವಾತಂತ್ರ್ಯಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಫೆಸ್ಟಿವಲ್. ಏನು ಕೇಳಿದ್ರೆ, ಜಾರ್ಖಂಡ್ನಲ್ಲಿ 1855ರಲ್ಲಿ ಬುಡಕಟ್ಟು ಜನಾಂಗದವರು ಬ್ರಿಟಿಷರ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾರೆ. ಈ ನೆನಪಿಗಾಗಿ, ಈ ಸ್ವಾತಂತ್ರ್ಯ ಹೋರಾಟದ ನೆನಪಿಗೆ 1855ರ ಸ್ವಾತಂತ್ರ್ಯ ಹೋರಾಟದ ನೆನಪಿಗೆ ಪ್ರತಿ ವರ್ಷ ಹುಲ್ ದಿವಸನ ಆಚರಣೆ ಮಾಡಲಾಗುತ್ತೆ. ವಿಶೇಷವಾಗಿ ಯಾರನ್ನ ನೆನಪಿಸ್ಕೊಳ್ತಾರೆ ಇಲ್ಲಿ ಕೇಳಿದ್ರೆ, ಸಿದ್ದು, ಆ ಸ್ಥಳೀಯ ಮುಖಂಡರಾದವರು, ಈ ಒಂದು ಟ್ರೈಬ್ಸ್ನ ಲೀಡರ್ ಇವರು ಸಿದ್ದು, ಕನ್ಹು, ಹಾಗೇನೆ ಚಾಂದ್, ಭೈರವ್. ಈ ನಾಯಕರ ನೆನಪಿಗಾಗಿ, ಹುತಾತ್ಮರಾದಂತಹ ಈ ನಾಯಕರ ನೆನಪಿಗಾಗಿ ಪ್ರತಿ ವರ್ಷ ಹುಲ್ ದಿವಸ್ ಮಹೋತ್ಸವವನ್ನು ಜಾರ್ಖಂಡಲ್ಲಿ ಆಚರಣೆ ಮಾಡಲಾಗುತ್ತೆ. ಯುಗಾದಿ ಮಹೋತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಕರ್ನಾಟಕ. ಕರ್ನಾಟಕದಲ್ಲಿ ಯುಗಾದಿ ಅಂದರೆ ಹೊಸ ವರ್ಷ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಯುಗಾದಿ. ಈ ಯುಗಾದಿಯಂದು ಕರ್ನಾಟಕದಲ್ಲಿ ಬೇವು ಬೆಲ್ಲವನ್ನು ಹಂಚಿಕೊಂಡು ಈ ಒಂದು ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಪರ್ಪಲ್ ಫೆಸ್ಟ್ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಗೋವಾದಲ್ಲಿ ಆಚರಿಸಲಾಯಿತು. ಇಂಟರ್ನ್ಯಾಷನಲ್ ಪರ್ಪಲ್ ಫೆಸ್ಟ್ ಇದು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತಿಸೂರ್ ಪೂರಂ ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ತಿಸೂರ್ ಪೂರಂ. ಸರಿಯಾದ ಉತ್ತರ ಕೇರಳದಲ್ಲಿ ಆಚರಣೆ ಮಾಡಲಾಯಿತು.
ಇದರ ವಿಶೇಷತೆ ಏನು ಕೇಳಿದ್ರೆ ಕೇರಳದ ಶ್ರೀಮಂತ ಸಂಸ್ಕೃತಿ ವಿರಾಸತ್ ಆಚರಣೆಯಾಗಿದೆ. ಕೇರಳದ ಶ್ರೀಮಂತ ಕಲ್ಚರಲ್ ವಿರಾಸತ್ ಅಥವಾ ಸಾಂಸ್ಕೃತಿಕ ವಿರಾಸತ್ ಆಚರಣೆಯಾಗಿದೆ. ಇದು ಯಾವುದು? ತಿಸೂರ್ ಫೋರಂ ಎನ್ನುವಂಥ ಫೆಸ್ಟಿವಲ್. ಅಂತಾರಾಷ್ಟ್ರೀಯ ಒಂಟೆ ಮಹೋತ್ಸವ ಇಂಟರ್ನ್ಯಾಷನಲ್ ಕ್ಯಾಮೆಲ್ ಫೆಸ್ಟಿವಲ್ ಅನ್ನು ಎಲ್ಲಿ ಆಚರಣೆ ಮಾಡಲಾಯಿತು? 2024. ಸರಿಯಾದ ಉತ್ತರ ಇದನ್ನು ರಾಜಸ್ಥಾನಲ್ಲಿ ಮಾಡಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಾಮಾನ್ಯವಾಗಿ ಮರುಭೂಮಿ ರಾಜಸ್ಥಾನಲ್ಲೇ ಇರೋದ್ರಿಂದ ಒಂಟೆಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಆಚರಣೆ ಮಾಡಲಾಯಿತು. ಇದನ್ನು ಆಚರಣೆ ಮಾಡಿದ್ದು ಯಾರು ಕೇಳಿದ್ರೆ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ, ಇಂಡಿಯನ್ ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ಈ ಒಂದು ಉತ್ಸವವನ್ನು ಆಚರಣೆ ಮಾಡಲಾಯಿತು. 3 ದಿನಗಳ ಕಾಲ ಈ ಒಂದು ಉತ್ಸವ ಇತ್ತು. ವಿಶೇಷವಾಗಿ ಇದು ಎಲ್ಲಿ ನಡೀತು ಕೇಳಿದ್ರೆ ಅಂತಾರಾಷ್ಟ್ರೀಯ ಒಂಟೆ ಮಹೋತ್ಸವ ಎಲ್ಲಿ ನಡೀತು ಕೇಳಿದ್ರೆ ಬಿಕಾನೇರ್ ಜಿಲ್ಲೆಯಲ್ಲಿ. ರಾಜಸ್ಥಾನದಲ್ಲಿ ಈ ರೀತಿ ಅನೇಕ ಫೆಸ್ಟಿವಲ್ಗಳು ನಡೀತವೆ. ಒಂದು ನೋಟ್ ಮಾಡ್ಕೊಳ್ಳೋಣ, ಯಾವ್ಯಾವ ಇಂಪಾರ್ಟೆಂಟ್ ಫೆಸ್ಟಿವಲ್ ಯಾವ ಜಿಲ್ಲೆಯಲ್ಲಿ ನಡೆಯುತ್ತೆ ಅಂತೇಳಿ. ಡೆಸರ್ಟ್ ಫೆಸ್ಟಿವಲ್ ಅಂತ ಒಂದು ನಡೆಯುತ್ತೆ. ಡೆಸರ್ಟ್ ಫೆಸ್ಟಿವಲ್ ಇದೆಲ್ಲಿ ನಡೆಯುತ್ತೆ ಕೇಳಿದ್ರೆ ಜೈಸಲ್ಮೇರ್ ಜಿಲ್ಲೆಯಲ್ಲಿ, ಜೈಸಲ್ಮೇರ್ನಲ್ಲಿ ನಡೆಯುತ್ತೆ ಡೆಸರ್ಟ್ ಫೆಸ್ಟಿವಲ್. ಇನ್ನು ಪುಷ್ಕರ್ ಮೇಳ, ಇದು ಕೂಡ ಒಂದು ಫೆಸ್ಟಿವಲ್. ಪುಷ್ಕರ್ ಮೇಳ ತುಂಬ ಫೇಮಸ್ ಮೇಳ ಇದು ಪುಷ್ಕರದಲ್ಲಿ ನಡೆಯುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇದೆ, ಏನು ಕೇಳಿದ್ರೆ ಮೇವಾರ್ ಫೆಸ್ಟಿವಲ್. ಮೇವಾರ ರಾಜ ಮನೆತನಕ್ಕೆ ರಿಲೇಟೆಡ್ ಆಗಿರೋದು ಇದು. ಮೇವಾರ ಉತ್ಸವ, ಈ ಮೇವಾರ ಫೆಸ್ಟಿವಲ್ ಅಥವಾ ಮೇವಾರ್ ಉತ್ಸವ ಇದೆಯಲ್ಲ, ಇದು ಉದಯಪುರ್ನಲ್ಲಿ ನಡೆಯುತ್ತೆ. ರಾಜಸ್ಥಾನದ ಉದಯಪುರ್ನಲ್ಲಿ ನಡೆಯುತ್ತೆ. ರಾಜಸ್ಥಾನದಲ್ಲಿ ನಡೆಯುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಫೆಸ್ಟಿವಲ್ಸ್ಗಳಿದ್ದು ಡೆಸರ್ಟ್ ಫೆಸ್ಟಿವಲ್, ಪುಷ್ಕರ್ ಫೆಸ್ಟಿವಲ್ ಆ್ಯಂಡ್ ಮೇವಾರ್ ಫೆಸ್ಟಿವಲ್. ಅಗೈನ್ ಇಂಟರ್ನ್ಯಾಷನಲ್ ಕ್ಯಾಮೆಲ್ ಫೆಸ್ಟಿವಲ್ ಕೂಡ ಇಂಪಾರ್ಟೆಂಟ್ ಆಗಿದೆ. ಇವೆಲ್ಲವೂ ಕೂಡ ರಾಜಸ್ಥಾನದಲ್ಲೇ ನಡೆಯುವಂಥದ್ದು. 9ನೇ ಪಕ್ಕಾಪಾಗ ಹಾರ್ನ್ಬಿಲ್ ಮಹೋತ್ಸವ. ಪಕ್ಕಾಪಾಗ ಹಾರ್ನ್ಬಿಲ್ ಫೆಸ್ಟಿವಲ್. ಆ್ಯಕ್ಚುಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಅದೊಂದು ಸೆಪರೇಟ್, ಅದು ಬೇರೆ, ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಸೊ 9ನೇ ಪಕ್ಕಾಪಾಗ ಹಾರ್ನ್ಬಿಲ್ ಫೆಸ್ಟಿವಲನ್ನು ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು? ಸರಿಯಾದ ಉತ್ತರ ಅರುಣಾಚಲ ಪ್ರದೇಶದಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅರುಣಾಚಲ ಪ್ರದೇಶದಲ್ಲಿ ನೀಶಿ ಎನ್ನುವಂಥ ಟ್ರೈಬ್ಸ್ ಇದ್ದಾರೆ. ನೀಶಿ ಎನ್ನುವಂತಹ ಬುಡಕಟ್ಟು ಜನಾಂಗದವರು. ಸೊ ಈ ನೀಶಿ ಎನ್ನುವಂಥ ಬುಡಕಟ್ಟು ಜನಾಂಗದವರು ಪಕ್ಕಾಪಾಗ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ಆಚರಣೆ ಮಾಡ್ತಾರೆ. ಇದು ಪಕ್ಕಾ ಟೈಗರ್ ರಿಸರ್ವ್. ಇಲ್ಲಿ ಪಕ್ಕೆ ಟೈಗರ್ ರಿಸರ್ವ್ ಒಂದಿದೆ. ಇಲ್ಲಿ ಪಕ್ಕೆ ಎನ್ನುವಂತಹ ಒಂದು ಟೈಗರ್ ರಿಸರ್ವ್ ಇದೆ. ಇದರ ರಿಲೇಟೆಡ್ ಆಗಿ ನೀಶಿ ಬುಡಕಟ್ಟು ಜನಾಂಗದವರ ಪ್ರಕೃತಿಗೆ ಕೊಟ್ಟಿರುವಂತಹ ಕೊಡುಗೆಗಳನ್ನು ನೆನಪು ಮಾಡಿಕೊಂಡು ಈ ಒಂದು ಪಕ್ಕಾಪಾಗ ಹಾರ್ನ್ಬಿಲ್ ಫೆಸ್ಟಿವಲ್ ಅನ್ನು ಆಚರಣೆ ಮಾಡಲಾಗುತ್ತೆ. ರೂಸೋಮಾ ಆರೆಂಜ್ ಫೆಸ್ಟಿವಲ್ 2024 ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ನಾಗಾಲ್ಯಾಂಡ್ ರಾಜ್ಯದಲ್ಲಿ ಇದನ್ನ ಆಚರಣೆ ಮಾಡಿದ್ದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನಾಗಾಲ್ಯಾಂಡ್ ರಾಜ್ಯದಲ್ಲಿ. ಇದರ ವಿಶೇಷತೆ ಏನು ಕೇಳಿದ್ರೆ ರೂಸೋಮಾ ಆರೆಂಜ್ ಫೆಸ್ಟಿವಲ್ ಯಾಕೆ ಆಚರಣೆ ಮಾಡಿದ್ರು ಅಂತ ಕೇಳಿದ್ರೆ ಇದರ ವಿಶೇಷತೆ ಜೈವಿಕ ಕೃಷಿಗೆ ಒತ್ತು ಕೊಡುವುದು. ಜೈವಿಕ ಕೃಷಿಗೆ ಒತ್ತು ಕೊಡೋದು. ಇನ್ನೊಂದಿದೆ ರೈತರನ್ನ ಅಪ್ಲಿಫ್ಟ್ ಮಾಡೋದು ಅಥವಾ ಮೇಲಕ್ಕೆ ಎತ್ತುವುದು ಅಥವಾ ಮೇಲಕ್ಕೆ ತರುವುದು. ಈ 2 ಪ್ರಮುಖ ಉದ್ದೇಶಗಳಿಂದ ರೂಸೋಮಾ ಆರೆಂಜ್ ಫೆಸ್ಟಿವಲ್ ಅನ್ನು 2024 ಇದನ್ನು ನಾಗಾಲ್ಯಾಂಡಲ್ಲಿ ಆಚರಣೆ ಮಾಡಲಾಯಿತು. ನ್ಯಾಷನಲ್ ಚಿಲ್ಕಾ ಬರ್ಡ್ ಫೆಸ್ಟಿವಲ್. ಚಿಲ್ಕಾ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವುದು ಅಂತೇಳಿದು. ಸೊ ನ್ಯಾಷನಲ್ ಚಿಲ್ಕಾ ಬರ್ಡ್ ಫೆಸ್ಟಿವಲ್ 2024 ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಒಡಿಸ್ಸಾದಲ್ಲಿ ಆಚರಿಸಲಾಯಿತು. ನಿಮಗೆ ಚಿಲ್ಕಾ ಅಂದ ತಕ್ಷಣ ಗೊತ್ತಾಯ್ತು. ಇಲ್ಲಿ ಚಿಲ್ಕಾ ಇದೆಯಲ್ಲ, ಒಡಿಸ್ಸಾದಲ್ಲಿ ಬರುವಂಥ ಒಂದು ಪ್ರಮುಖ ಸರೋವರ ಇದು. ಲೇಕ್ ಚಿಲ್ಕಾ ಲೇಕ್, ಚಿಲ್ಕಾ ಸರೋವರ ಅಂತೇಳಿ ನಾವು ತುಂಬ ಕಡೆ ಕೇಳಿರ್ತೀವಿ. ಸೊ ಇದು ದೇಶದಲ್ಲಿ ಪಕ್ಷಿಗಳ ಸ್ಥಿತಿಗತಿ ಅರಿಯಲು, ದೇಶದಲ್ಲಿ ಪಕ್ಷಿಗಳ ಸ್ಥಿತಿಗತಿ ತಿಳಿಯಲು ಆಚರಣೆ ಮಾಡುವಂಥ ಒಂದು ಫೆಸ್ಟಿವಲ್ ಆಗಿದೆ. ಇದು ದೇಶಾದ್ಯಂತ ಏನು ಪಕ್ಷಿ ಪ್ರೇಮಿಗಳು
ಸೇರುವಂಥ ಒಂದು ಫೆಸ್ಟಿವಲ್ ಆಗಿದೆ. ಇದನ್ನು 2024 ಉದ್ಘಾಟನೆ ಮಾಡಿದವರು ಯಾರು ಕೇಳಿದ್ರೆ 2024 ಈ ಫೆಸ್ಟಿವಲ್ ಉದ್ಘಾಟನೆ ಮಾಡಿದ್ದು ಒಡಿಶಾ CM ನವೀನ್ ಪಟ್ನಾಯಕ್. ಕಲಾಂ ಅವರ ಕವಚ ಎನ್ನುವಂತಹ ರಕ್ಷಾ ಸಾಹಿತ್ಯ ಮಹೋತ್ಸವ 2024 ಯಾವ ಸ್ಥಳದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಪೂನಾದಲ್ಲಿ ಆಚರಣೆ ಮಾಡಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 24ನೇ ಹಾರ್ನ್ ಬಿಲ್ ಮಹೋತ್ಸವ, ನಾನು ಅದಕ್ಕೆ ಹೇಳಿದೆ ಪಕ್ಕೆ ಪಾಗ ಹಾರ್ನ್ ಬಿಲ್ ಫೆಸ್ಟಿವಲ್ ಬೇರೆ, ಹಾರ್ನ್ ಬಿಲ್ ಫೆಸ್ಟಿವಲ್ ಬೇರೆ. ಸೊ 24ನೇ ಕನ್ಫ್ಯೂಸ್ ಮಾಡ್ಕೊಬೇಡಿ. 24ನೇ ಹಾರ್ನ್ ಬಿಲ್ ಫೆಸ್ಟಿವಲ್ 2024ನ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಇದನ್ನ ನಾಗಾಲ್ಯಾಂಡಲ್ಲಿ ಆಚರಣೆ ಮಾಡಲಾಯಿತು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ನಾಗಾಲ್ಯಾಂಡಲ್ಲಿ. ಸೊ ಇದಕ್ಕೆ ವಿಶೇಷವಾಗಿ ಈ ಹಾರ್ನ್ ಬಿಲ್ ಫೆಸ್ಟಿವಲ್ಗೆ ಇದರ ಜೊತೆಗೆ ಭಾಗಿಯಾದ ದೇಶಗಳಿದ್ದಾವೆ, ಪಾರ್ಟ್ನರ್ ಕಂಟ್ರೀಸ್. ಇದನ್ನು ತುಂಬ ಸರಿ ಕೇಳಿದ್ದಾರೆ. ಹಾರ್ನ್ ಬಿಲ್ ಫೆಸ್ಟಿವಲ್ನಲ್ಲಿ ಭಾಗಿಯಾದ ದೇಶಗಳು ಯಾವುದು ಅಂತೇಳಿ, ಅಥವಾ ಪಾರ್ಟ್ನರ್ ಕಂಟ್ರೀಸ್ ಯಾವುದು ಅಂತೇಳಿ. ಯಾವುದಾದ್ರು ಕೇಳಿದ್ರೆ ಈ ವರ್ಷ 2024ನಲ್ಲಿ USA, ಜರ್ಮನಿ ಮತ್ತು ಕೊಲಂಬಿಯಾ ಈ ಒಂದು ದೇಶಗಳು ಇದರಲ್ಲಿ ಪಾರ್ಟ್ನರ್ ಆಗಿದ್ವು, ಇದರಲ್ಲಿ ಭಾಗಿಯಾಗಿದ್ವು. ಹಾಗಾದರೆ ಭಾಗಿಯಾದ ರಾಜ್ಯ ಈ ವರ್ಷ ವಿಶೇಷವಾಗಿ ಭಾಗಿಯಾದ ರಾಜ್ಯ ಯಾವುದು ಕೇಳಿದ್ರೆ ಅಂದರೆ ನಾಗಾಲ್ಯಾಂಡ್ ಆ್ಯಸ್ ಯೂಶುವಲ್ ಅಲ್ಲೇ ಆಗ್ತಿರೋದು. ಸೊ ನಾಗಾಲ್ಯಾಂಡ್ ಜೊತೆಗೆ ಯಾವ ರಾಜ್ಯ ಕೂಡ ಭಾಗಿಯಾಯಿತು ಕೇಳಿದ್ರೆ ಅಸ್ಸಾಂ. ತುಂಬ ಇಂಪಾರ್ಟೆಂಟ್ ಇದೆ, ಈ ಅಂಶ ನೋಟ್ ಮಾಡ್ಕೊಳ್ಳಿ. ದಿವ್ಯ ಕಲಾಮೇಳ 2024 ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ತ್ರಿಪುರಾದಲ್ಲಿ ಆಚರಣೆ ಮಾಡಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತ್ರಿಪುರಾದಲ್ಲಿ ಆಚರಣೆ ಮಾಡಲಾಯಿತು. ಇದನ್ನು ಡಿಪಾರ್ಟ್ಮೆಂಟ್ ಆಫ್ ಎಂಪವರ್ಮೆಂಟ್ ಆಫ್ ಡಿಸಬಿಲಿಟಿ, ಪ್ರೋಗ್ರಾಮ್ ಆ್ಯಂಡ್ ಡಿಸಬಿಲಿಟಿ ಇದನ್ನು ಆಚರಣೆ ಮಾಡಿದ್ದು ದಿವ್ಯಾಂಗರಿಗೆ ಒಂದು ಅವರ ಟ್ಯಾಲೆಂಟ್ಗಳಿಗೆ ಒಂದು ಒತ್ತು ಕೊಡುವ ಸಲುವಾಗಿ. ದಿವ್ಯ ಕಲಾಮೇಳ ಅಂದರೆ ದಿವ್ಯಾಂಗರು, ಫಿಸಿಕಲ್ ಡಿಸಬಿಲಿಟಿ ಇರುವಂಥವರು, ದಿವ್ಯಾಂಗರ ಟ್ಯಾಲೆಂಟ್ಗೆ ಪ್ರೋತ್ಸಾಹ ನೀಡೋದು, ಎನ್ಕರೇಜ್ ಮಾಡುವಂಥ ಒಂದು ಉತ್ಸವ ಇದು. ಎನ್ಕರೇಜಿಂಗ್ ಒಂದು ಫೆಸ್ಟಿವಲ್ ಆಗಿದೆ. ಖಜುರಾಹೋ ನೃತ್ಯ ಮಹೋತ್ಸವ 2024 ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ನೋಡಿ, ಖಜುರಾಹೋ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತೆ, ಖಜುರಾಹೋ ಟೆಂಪಲ್ ನೆನಪಾಗುತ್ತೆ. ಸೊ ಇದು ಎಲ್ಲಿ ಬರುತ್ತೆ ಕೇಳಿದ್ರೆ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಸೊ ಮಧ್ಯಪ್ರದೇಶದಲ್ಲಿ ಇದೊಂದು ಆಚರಣೆ ಮಾಡಲಾಯಿತು. ಇದರ ವಿಶೇಷತೆ ಏನು ಕೇಳಿದ್ರೆ 1,500ಕ್ಕೂ ಹೆಚ್ಚು 2024ನ ಖಜುರಾಹೋ ಡ್ಯಾನ್ಸ್ ಫೆಸ್ಟಿವಲ್ನ ವಿಶೇಷತೆ 1,500ಕ್ಕೂ ಹೆಚ್ಚು ಕಥಕ್ ಆರ್ಟಿಸ್ಟ್, ಕಥಕ್ ನೃತ್ಯಧಾರಿಗಳು ಈ ಒಂದು ಫೆಸ್ಟಿವಲಲ್ಲಿ ಭಾಗಿಯಾಗಿದ್ರು, ಪರ್ಫಾರ್ಮ್ ಮಾಡಿದ್ರು. ಇದನ್ನು ಪ್ರಮೋಟ್ ಮಾಡೋದಕ್ಕೆ ಉದ್ದೇಶ ಏನು ಕೇಳಿದ್ರೆ ಮಧ್ಯಪ್ರದೇಶ ಟೂರಿಸಂ ಪ್ರಮೋಟ್ ಮಾಡೋದು, ಮಧ್ಯಪ್ರದೇಶ ಪ್ರವಾಸೋದ್ಯಮವನ್ನು ಪ್ರಮೋಟ್ ಮಾಡುವಂಥದ್ದು ಈ ಒಂದು ಖಜುರಾಹೋ ಡ್ಯಾನ್ಸ್ ಫೆಸ್ಟಿವಲ್ನ ಉದ್ದೇಶ. ಭಾರತದ ಮೊದಲ ಲೈಟ್ ಹೌಸ್ ಫೆಸ್ಟಿವಲ್ ಅನ್ನು ಎಲ್ಲಿ ಆಚರಣೆ ಮಾಡಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ, ಗೋವಾದಲ್ಲಿ ಇದನ್ನು ಆಚರಣೆ ಮಾಡಲಾಯಿತು. ಯೂನಿಯನ್ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್ ಆ್ಯಂಡ್ ವಾಟರ್ ವೇಸ್ನಿಂದ ಇದನ್ನು ಆಚರಣೆ ಮಾಡಲಾಗಿದ್ದು, ಯೂನಿಯನ್ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಆ್ಯಂಡ್ ಶಿಪ್ಪಿಂಗ್ ಆ್ಯಂಡ್ ವಾಟರ್ ವೇಸ್ನಿಂದ ಈ ಒಂದು ಭಾರತದ ಫಸ್ಟ್ ಆ್ಯಕ್ಚುಲಿ ಇದು ಲೈಟ್ ಹೌಸ್ ಫೆಸ್ಟಿವಲ್ ಅನ್ನು ಆಚರಣೆ ಮಾಡಿದ್ದು ಗೋವಾದಲ್ಲಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಣಂ ಫೆಸ್ಟಿವಲ್ ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಒನ್ ಆಫ್ ದ ಇಂಪಾರ್ಟೆಂಟ್ ಫೆಸ್ಟಿವಲ್ ಇದು. ಕೇರಳದಲ್ಲಿ ಆಚರಣೆ ಮಾಡಿರುವಂಥದ್ದು ಓಣಮನ್ನು. ಓಣಂ 10 ದಿನಗಳ ಕಾಲ ನಡೆಯುವಂಥ ಒಂದು ಉತ್ಸವ. 10 ದಿನಗಳ ಕಾಲ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಓಣಂ ಯಾಕೆ ಆಚರಣೆ ಮಾಡ್ತಾರೆ ಕೇಳಿದ್ರೆ ಕೇರಳದ ಜನರಲ್ಲಿ ಒಂದು ವಿಶೇಷವಾದ ನಂಬಿಕೆ ಇದೆ. ಆಗಿನ ಕಾಲದ ಹಿಂದಿನ ಪುರಾಣದಲ್ಲಿ ಬರುವಂತಹ ಮಹಾಬಲಿ ಎನ್ನುವಂಥ ರಾಜ ಪುನಃ ಭೂಮಿಗೆ ಬರ್ತಾನೆ, ಪುನರ್ ಆಗಮನ ಆಗತ್ತೆ. ಆತನ ಆಗಮನಕ್ಕಾಗಿ, ಆತನ ಸ್ವಾಗತಕ್ಕಾಗಿ ಈ ಒಂದು ಫೆಸ್ಟಿವಲ್ ಅನ್ನ ಓಣಂ ಅನ್ನುವಂಥ ಹೆಸರಲ್ಲಿ ಮಾಡಲಾಗುತ್ತೆ ಕೇರಳದಲ್ಲಿ. ಹೋಲಾ ಮೊಹಲ್ಲಾ ಎನ್ನುವಂಥ ಫೆಸ್ಟಿವಲ್ ಅನ್ನ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ಪಂಜಾಬ್ನಲ್ಲಿ ಆಚರಣೆ ಮಾಡಲಾಯಿತು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಹೋಲಾ ಮೊಹಲ್ಲಾ ಫೆಸ್ಟಿವಲ್ ಒಂದು ವಿಶೇಷವಾದ ಫೆಸ್ಟಿವಲ್ ಇದು. ಇದನ್ನು ಪ್ರಾರಂಭ ಮಾಡಿದ್ದು ಸಿಖ್ಖರ ಪ್ರಮುಖ ಗುರುವಾಗಿರುವಂತಹ ಗುರು ಗೋವಿಂದ ಸಿಂಗ್.
ನೋಡಿ, ಈ ಒಂದು ಫೆಸ್ಟಿವಲ್ನ ವಿಶೇಷತೆ ಇದೆ. ಬೇರೆ ಫೆಸ್ಟಿವಲ್ಗೆ ಈ ಫೆಸ್ಟಿವಲ್ಗೆ ಒಂದು ವ್ಯತ್ಯಾಸ ಇದೆ. ಏನು ಕೇಳಿದ್ರೆ, ಗುರು ಗೋವಿಂದ ಸಿಂಗರವರು ತಮ್ಮ ಸಮುದಾಯದ ಜನರಿಗೆ ಮಿಲಿಟರಿ ಅಭ್ಯಾಸವನ್ನು, ಸೈನ್ಯದ ತರಬೇತಿಯನ್ನು, ಸೈನ್ಯದ ಅಭ್ಯಾಸ ಅಥವಾ ಸೈನ್ಯದ ತರಬೇತಿಯನ್ನು ನೀಡುವ ಉದ್ದೇಶದಿಂದ ಈ ಹೋಲಾ ಮೊಹಲ್ಲಾ ಫೆಸ್ಟಿವಲ್ನ ಪ್ರಾರಂಭ ಮಾಡಿದ್ರು. ಸೊ ಇದು ಪಂಜಾಬ್ನಲ್ಲಿ ನಡೆಯುವಂಥದ್ದು. ಚಿತ್ತಿರಾಯಿ ಕಾರ್ ಫೆಸ್ಟಿವಲ್ 2024 ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ತಮಿಳುನಾಡಲ್ಲಿ ಆಚರಣೆ ಮಾಡಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಚಿತ್ತಿರಾಯಿ ಕಾರ್ ಫೆಸ್ಟಿವಲ್ ಇದೆಯಲ್ಲ, ಒಂದು ವಿಶೇಷವಾದ ಫೆಸ್ಟಿವಲ್ ಇದು. ಇದನ್ನ ಮೀನಾಕ್ಷಿ ಮತ್ತು ಸುಂದರೇಶ್ವರ ದೇವಾಲಯದಲ್ಲಿ ಆಚರಣೆ ಮಾಡಲಾಗುತ್ತೆ. ಮೀನಾಕ್ಷಿ ಮತ್ತು ಸುಂದರೇಶ್ವರ ದೇವಾಲಯದಲ್ಲಿ ಈ ಒಂದು ಫೆಸ್ಟಿವಲ್ನ ಆಚರಣೆ ಮಾಡಲಾಗುತ್ತೆ. ದೇವಿ ಮೀನಾಕ್ಷಿ ಮತ್ತು ಸುಂದರೇಶ್ವರ ಇವರ ದಿವ್ಯ ಮಿಲನದ ಸಂಕೇತವಾಗಿ ಈ ಚಿತ್ತಿರಾಯಿ ಕಾರ್ ಫೆಸ್ಟಿವಲ್ ಅನ್ನು ಆಚರಣೆ ಮಾಡಲಾಗುತ್ತೆ. ಗಣಗೌರ್ ಉತ್ಸವ 2024 ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಸರಿಯಾದ ಉತ್ತರ ರಾಜಸ್ಥಾನದಲ್ಲಿ ಆಚರಣೆ ಮಾಡಲಾಯಿತು. ಈ ಗಣಗೌರ್ ಇದೆಯಲ್ಲ, ಇದು 2 ದೇವರನ್ನ ಪ್ರೆಸೆಂಟ್ ಮಾಡುವಂಥದ್ದು. ಇದರಲ್ಲಿ ಗಣ ಯಾರು ಕೇಳಿದ್ರೆ ಶಿವ, ಗೌರ್ ಯಾರು ಕೇಳಿದ್ರೆ ಗೌರಿ ಅಥವಾ ಪಾರ್ವತಿ. ಶಿವ ಮತ್ತು ಪಾರ್ವತಿಯರ ಮಿಲನದ ಒಂದು ಸಂಕೇತವಾಗಿ ಈ ಒಂದು ಫೆಸ್ಟಿವಲ್ನ ಆಚರಣೆ ಮಾಡಲಾಗುತ್ತೆ ರಾಜಸ್ಥಾನದಲ್ಲಿ. ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಸೂರಜ್ ಕುಂಡ್ ಮೇಳ 2024 ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಆಪ್ಷನ್ಸ್ ಈ ರೀತಿ ಇದೆ, ಕೇರಳ, ರಾಜಸ್ಥಾನ್, ಹರಿಯಾಣ, ತಮಿಳುನಾಡು. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸ್ನೇಹಿತರೆ ಮುಂದಿನ 25 ಪ್ರಶ್ನೆಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.